ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವನಸಿರಿಯ ನಡುವೆ ಮಾದೇಶ್ವರ ನೆಲೆ ನಿಲ್ಲಲಿದ್ದು, ದೇವನೆಲೆಯಲ್ಲಿ 4 ದಿನಗಳ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವಕ್ಕೆ ಅಂತಿಮ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಸುಮಾರು 1.25 ಕೋಟಿಯ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದ್ದು, ಫೆಬ್ರವರಿ 22ರಿಂದ 25ರವರೆಗೆ ದೇವಾಲಯದ ಆವರಣದಲ್ಲಿ 4 ದಿನಗಳ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ವನಸಿರಿಯ ನಡುವೆ ನೆಲೆ ನಿಂತಿರುವ ಮಹಾದೇವ ದೇವಸ್ಥಾನ ಅಭಿವೃದ್ಧಿ ಕಾರ್ಯ ಭರದಿಂದ ಸಾಗುತ್ತಿದೆ. ಈಗಾಗಲೇ ಆಡಳಿತ ಮಂಡಳಿ ಅಂತಿಮ ಸಿದ್ಧತೆಗಳನ್ನು ಕೈಗೊಂಡಿದೆ. ದೇವಾಲಯದ ಆವರಣದ ಸುತ್ತಲೂ ನಡೆಯಬೇಕಾದ ಕಾಮಗಾರಿಗೆ ಚಾಲನೆ ನೀಡಿದೆ. ದಕ್ಷಿಣ ಕೊಡಗಿನ ಬಾಳೆಲೆ ಪಟ್ಟಣದ ಸಮೀಪದಲ್ಲಿರುವ ದೇವನೂರು ಬಳಿ ಮಾದೇಶ್ವರ ದೇವಾಲಯ ನಿರ್ಮಾಣವಾಗುತ್ತಿದ್ದು, ಈ ದೇವಾಲಯವು ಮುಂದೆ ಧಾರ್ಮಿಕ ಕೇಂದ್ರವಾಗಲಿದೆ. ಸುಂದರ ಪರಿಸರದ ನಡುವೆ 2.5 ಎಕರೆ ವಿಸ್ತೀರ್ಣದ ಮಧ್ಯಭಾಗದಲ್ಲಿ ಈ ದೇವಾಲಯವು ನಿರ್ಮಾಣವಾಗುತ್ತಿದೆ. ಈಗಾಗಲೇ ದೇವಸ್ಥಾನದ ಪ್ರಗತಿ ಕಾರ್ಯಗಳು ಮುಕ್ತಾಯದ ಹಂತ ತಲುಪಿವೆ. ವನಸಿರಿಯ ನಡುವೆ ಸುಂದರ ಸ್ಥಳದಲ್ಲಿ ಕಳೆದ 400 ವರ್ಷಗಳ ಹಿಂದೆಯೇ ಇದ್ದಂತಹ ಈಶ್ವರನ ವಿಗ್ರಹಕ್ಕೆ ಪೂಜಾ ಕಾರ್ಯ ನಡೆಯುತ್ತಿದ್ದ ಕುರುಹುಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಯೋಜನೆ ರೂಪಿಸಿದ್ದರು. ಈ ಜಾಗದಲ್ಲಿ ದೇವಸ್ಥಾನದ ನಿರ್ಮಾಣ ಮಾಡುವ ಸಲುವಾಗಿ ಸ್ಥಳೀಯ ಗ್ರಾಮಸ್ಥರು ಒಟ್ಟುಗೂಡಿ ಹಲವು ಸುತ್ತಿನ ಸಭೆಗಳನ್ನು ನಡೆಸುತ್ತಲೇ ಬಂದಿದ್ದರು. ಗ್ರಾಮೀಣ ಭಾಗದಲ್ಲಿ ಧಾರ್ಮಿಕ ಕೇಂದ್ರವೊಂದನ್ನು ಆರಂಭಿಸುವ ಸಲುವಾಗಿ ಯೋಜನೆ ರೂಪಿಸಿದ್ದರು. ನಾಗರಿಕರು ನೀಡಿದ ಹಣದ ಸಹಾಯದಿಂದ ಸುಂದರ ಪರಿಸರದ ನಡುವೆ ದೇವಾಲಯದ ಸ್ಥಾಪನಾ ಕಾರ್ಯ ಯಶಸ್ವಿಯಾಗಿ ಆರಂಭಗೊಂಡಿದ್ದು, ಇದೇ ಫೆಬ್ರವರಿ 22ರ ಮುಂಜಾನೆಯ ವೇಳೆ ದೇವಾಲಯವನ್ನು ಲೋಕಾರ್ಪಣೆ ಮಾಡಲು ಸಮಿತಿಯು ಅಂತಿಮ ಸಿದ್ಧತೆಯನ್ನು ಕೈಗೊಂಡಿದೆ. ಪ್ರಸ್ತುತ ದೇವಾಲಯ ನಿರ್ಮಾಣದ ಉಸ್ತುವಾರಿಯನ್ನು ಆದೆಂಗಡ ವಾಸು ಬೆಳ್ಳಿಯಪ್ಪ ನಿರ್ವಹಿಸುತ್ತಿದ್ದು, ದೇವಾಲಯ ಅಭಿವೃದ್ಧಿಗಾಗಿ ಹಗಲಿರುಳೆನ್ನದೇ ದುಡಿಯುತ್ತಿದ್ದಾರೆ. ದೇವಸ್ಥಾನದ ಬಗ್ಗೆ ಮಾತನಾಡಿದ ಆದೆಂಗಡ ವಾಸು ಬೆಳ್ಳಿಯಪ್ಪ ಅವರು, ಇದು 400-500 ವರ್ಷದ ಹಿಂದೆ ನಮ್ಮ ಶಾಸ್ತ್ರ ಪ್ರಕಾರ ಈ ದೇವಸ್ಥಾನ ಇತ್ತು ಅಂತ ಹೇಳುವ ಇದಕ್ಕೆ ಹಲವಾರು ಕುರುಹುಗಳು ಸಿಕ್ಕಿವೆ ನಮಗೆ. ಅದರಲ್ಲಿ ಶಿವಲಿಂಗ ಹಾಗೂ ಪಾನಿಪೀಠವನ್ನು ಸಹ, ಪಾನಿಪೀಠ ಒಂದು 3 ಅಡಿ, ಶಿವಲಿಂಗ ಒಂದು 3 ಅಡಿ ಎತ್ತರದಲ್ಲಿ ಇದ್ದ ಕುರುಹುಗಳು ನಮಗೆ ಸಿದ್ದ ಕಾರಣ ಇಡೀ ಊರಿನ ಜನವರೆಲ್ಲ ಸೇರಿ ಈ ದೇವಸ್ಥಾನವನ್ನು ನಿರ್ಮಿಸಿರ್ತೇವೆ. ಇದಕ್ಕೆ ಎಲ್ಲರ ಸಹಕಾರದಿಂದ ಆಗಿದೆ ವಿನಃ ಒಬ್ಬೊಬ್ಬರ ಅನುದಾನದಿಂದ ಆಗಿಲ್ಲ. ಅದನ್ನು ಹೇಳಲು ನಾನು ಭಾಳ ಸಂತೋಷದಿಂದ ಹೇಳಲು ನಾನು ನಿಶ್ಚಯಿಸ್ತೇನೆ. 23, 24, 25ಕ್ಕೆ ಪೂಜೆ ಇದನ್ನು ನಡೆಸಲಿಕ್ಕೆ ನಾವೆಲ್ಲ ಇಚ್ಛಿಸ್ತೇವೆ. ಇದು ಯಾವ ರೀತಿ ಅಂದರೆ ಪೂಜೆ ಬೆಳಿಗ್ಗೆ 6 ಗಂಟೆಯಿಂದ 9:30 ಗಂಟೆ ನಡೀತಾ ಇರ್ತದೆ. ಹಾಗೂ ಎಲ್ಲ ದಿವಸವೂ ಹೀಗೆ ನಡೀತಾ ಇರುತ್ತೆ. ಅಲ್ಲದೆ ಊಟ ಉಪಚಾರ ಅನ್ನದಾನ ಇದೆಲ್ಲ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲದವರೆಗೆ ಇರುತ್ತೆ. ದೇವಸ್ಥಾನಕ್ಕೆ ಬಂದು ಎಲ್ಲರೂ ಈ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕೆಂದು ನಾನು ಹೃತ್ಪೂರ್ವಕ ಕೇಳಿಕೊಳ್ತೇನೆ. ಈಶ್ವರನಿಗೆ ನೆಲೆ ನೀಡುವ ಸಲುವಾಗಿ ದೇವನೂರಿನಲ್ಲಿ ಮಾದೇಶ್ವರ ದೇವಾಲಯ ಸ್ಥಾಪಿಸುವ ಮೂಲಕ ಸುತ್ತಮುತ್ತಲಿನ ಗ್ರಾಮಗಳಿಗೆ ಉತ್ತಮ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಲು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳು ಶರವೇಗದಲ್ಲಿ ನಡೆಯುತ್ತಿವೆ. ಅಂತಿಮ ದಿನದ ಕಾರ್ಯಕ್ರಮಕ್ಕೆ ಗಣ್ಯರು ಆಗಮಿಸಲಿದ್ದಾರೆ ಎಂದು ದೇವಾಲಯ ಸಮಿತಿಯ ಪ್ರಮುಖರಾದ ಆದೆಂಗಡ ವಿನು ಉತ್ತಪ್ಪ ಅವರು ತಿಳಿಸಿದರು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಾಳೆಲೆ ಹೋಬಳಿಯ ದೇವನೂರು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾಗಿದ್ದಂಥ ಶ್ರೀ ಮಹಾದೇವ ದೇವಸ್ಥಾನದ ಪ್ರತಿಷ್ಠಾಪನಾ ಸಮಾರಂಭವು ಇನ್ನೇನು ಕೆಲವೇ ದಿನಗಳಲ್ಲಿ ನೆರವೇರಲಿದ್ದು, ಈ ದೇವಸ್ಥಾನದ ಆಡಳಿತ ಮಂಡಳಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀಯುತ ಆದೆಂಗಡ ವಾಸು ಬೆಳ್ಳಿಯಪ್ಪನವರು ಅವರೊಂದಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಆದೆಂಗಡ ದಿನೇಶ್ ರವರು, ನಿರ್ದೇಶಕರು ಆಗಿರತಕ್ಕಂಥ ಶ್ರೀಯುತ ಆದೆಂಗಡ ರಮೇಶ್ ಚಿಟ್ಟಪ್ಪನವರು ಕೂಡ ಉಪಸ್ಥಿತರಿದ್ದು, ಈ ದೇವಸ್ಥಾನವನ್ನು ನಾವುಗಳು ಸುಮಾರು 1.25 ಕೋಟಿ ರೂಪಾಯಿಗಳ ಅನುದಾನದ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಈ ವೆಚ್ಚವನ್ನು ನಮ್ಮ ಗ್ರಾಮದ ಭಕ್ತರು ಹಾಗೂ ಸಾರ್ವಜನಿಕ ಬಂಧುಗಳು ಕೊಡುಗೈಯಿಂದ ನೀಡಿದ್ದು,
ಕಾಮಗಾರಿ ಕೂಡ ಭರದಿಂದ ಸಾಗುತ್ತಿದೆ. ತಾರೀಕು 23, 24, 25ರಂದು ಪ್ರತಿಷ್ಠಾ ಮಹೋತ್ಸವವನ್ನು ನಾವು ಈ ಫೆಬ್ರವರಿಯಲ್ಲಿ ನಡೆಸುತ್ತಿದ್ದು, ಈ ಒಂದು ಪ್ರತಿಷ್ಠಾ ಮಹೋತ್ಸವಕ್ಕೆ ನಮ್ಮ ಜಿಲ್ಲೆಯ ಆದರಣೀಯ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀಯುತ ಎಸ್ ಪೊನ್ನಣ್ಣನವರು ಆಗಮಿಸಲಿದ್ದು, ಅವರೊಂದಿಗೆ ಕರ್ನಾಟಕ ರಾಜ್ಯದ ಮುಜರಾಯಿ ಹಾಗೂ ಸಾರಿಗೆ ಇಲಾಖೆಯ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿರವರು ಹಾಗೂ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಬೋಸರಾಜುರವರು ಕೂಡ ಕಾರ್ಯಕ್ರಮವನ್ನು ಉಪಸ್ಥಿತರಿರುವುದಾಗಿ ಹೇಳಿಕೊಂಡಿರುತ್ತಾರೆ. ಅದರೊಂದಿಗೆ ನಮ್ಮ ನೆರೆಯವರು ಕೊಡಗಿನವರೂ ಆಗಿರತಕ್ಕಂಥ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಅರುಣ್ ಮಾಚೇನವರು, ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ತೀತೀರ ಧರ್ಮಜ ಉತ್ತಪ್ಪನವರು ಹಾಗೂ ಬಾಳಲೆ ಕ್ಷೇತ್ರದ ಕೊಡಗು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ BN ಪೃಥ್ವಿರವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾರ್ವಜನಿಕರೊಂದಿಗೆ ಒಡನಾಡುತ್ತಾರೆ ಎಂದು ಹೇಳಲಾಗಿದ್ದು, ಸಾರ್ವಜನಿಕ ಬಂಧುಗಳು ಹಾಗೂ ಭಕ್ತರು ಶ್ರೀ ಮಹಾದೇವನ ಆಶೀರ್ವಾದಕ್ಕೆ ಭಾಜನರಾಗಬೇಕಾಗಿ ನಾವು ಈ ಮೂಲಕ ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇವೆ. ದೇವಾಲಯಕ್ಕೆ ತೆರಳಲು ಮುಖ್ಯ ರಸ್ತೆಯಿಂದ ಉತ್ತಮ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಬಾಳೆಲೆ ಕೈನಾಟಿ ಸಮೀಪದಿಂದ ಭಕ್ತಾದಿಗಳು ಕಾಲ್ನಡಿಗೆಯ ಮೂಲಕ ಆಗಮಿಸಿ ದೇವಾಲಯವನ್ನು ಪ್ರವೇಶಿಸಬಹುದಾಗಿದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.